ಎಸ್, ಡಿನ್ನರ್ ಪಾಲಿಟಿಕ್ಸ್ ಮಾತ್ರ ಯಾಕೋ ನಿಲ್ಲೋ ಲಕ್ಷಣಗಳಿಲ್ರಿ. ಅದು ನೀನು ಊಟ ಆಗಿ ಎಲ್ಲ ಮುಗಿದ ನಂತರವೂ ಕೂಡ, ಜೀರ್ಣ ಆದ ನಂತರವೂ ಕೂಡ ಇದನ್ನ ಜೀರ್ಣಿಸಿಕೊಳ್ಳೋಕ್ಕಾಗ್ತಿಲ್ಲ. ಏನು, ಅವ್ರು ಮೀಟ್ ಆಗಿರೋದನ್ನ ನಾವಲ್ಲ, ಅವರ ಪಕ್ಷದಲ್ಲಿರೋರು, ಅವರ ಪಕ್ಷದಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆಗಳ ವಿಚಾರದಲ್ಲಿ ಏನಾಯಿತು. ಡಿನ್ನರ್ ಆಗಿನೇ ಭಾಳ ದಿನ ಆಗೋಯ್ತು, ಅದರಲ್ಲಿ ಜೀರ್ಣ ಆಗಿ ಎಲ್ಲ ಪಚನ ಕ್ಲೀನ್ ಆಗಿ ಇನ್ನೊಂದ್ಸಲ ಡಿನ್ನರು ಆಗೋಯ್ತು. ಅದಾದ ನಂತರವೂ ಕೂಡ ರಾಜಕೀಯ ಡಿನ್ನರ್ ಮಾತ್ರ ಮುಗಿತಾ ಇಲ್ಲ. ಯಾಕೆ? ಈಗ ಯಾವ ಬೆಳವಣಿಗೆಗಳಾಗ್ತಾ ಇದೆ? ಡಿ ಕೆ ಶಿವಕುಮಾರ್ ಅವರು ಏನು ಹೇಳ್ತಾ ಇದ್ದಾರೆ, ದೆಹಲಿ ಮಟ್ಟದಲ್ಲಿ ಯಾವ ರೀತಿಯಾದಂಥ ಬೆಳವಣಿಗೆ ನಡೀತಾ ಇದೆ, ಇದೆಲ್ಲದರ ಬಗ್ಗೆಯೂ ಕೂಡ ಈಗ ಅಪ್ಡೇಟ್ ಅನ್ನ ಕೊಡಬೇಕಾಗಿದೆ ನಿಮಗೆ. ಅದೊಂದು ಚಿಗುರು ಹೊಡೆದಿದೆ. ಕೈಮನೆಯಲ್ಲಿ ಈಗ ಔತಣಕೂಟ ರಾಜಕೀಯ ಜೋರಾಗಿದೆ. ಹೈಕಮಾಂಡ್ ಮಟ್ಟದಲ್ಲೇ ದಾಳವನ್ನ ಉರುಳಿಸಿದ್ರ ಡಿ ಕೆ ಶಿವಕುಮಾರ್. ಡಿನ್ನರ್ ಪಾಲಿಟಿಕ್ಸ್ ಬಗ್ಗೆ ಹೈಕಮಾಂಡ್ಗೆ ದೂರನ್ನ ಕೊಟ್ಟಿದ್ದಾರೆ. ನಾಳೆ ದಲಿತ ನಾಯಕರ ಸಭೆಯನ್ನ ಪರಮೇಶ್ವರ್ ಅವರು ಕರೆದಿದ್ದಾರೆ. ಕಾಂಗ್ರೆಸ್ನಲ್ಲಿ ಈಗ ಡಿನ್ನರ್ ಪಾಲಿಟಿಕ್ಸ್ ಈಗ ಜೋರಾಗ್ತಾ ಇದೆ. ಯಾಕೋ ನಿಲ್ಲೋ ಲಕ್ಷಣಗಳಂತೂ ಕಾಣಿಸ್ತಾ ಇಲ್ಲ. ನಮ್ಮದು ಒಂದಿರಲಿ ಅಂತ ಹೇಳಿ ಒಬ್ಬೊಬ್ಬರು ಒಂದೊಂದು ರೀತಿಯಾದಂತಹ ಊಟಕ್ಕೆ ಕರೀತಾ ಇದ್ದಾರೆ. ಒಬ್ರು ಒಂದು ರೀತಿಯಾದಂತಹ ಆಹಾರವನ್ನ ತಯಾರಿಸಿದ್ರೆ ಇನ್ನೊಬ್ರು ಇನ್ನೊಂದು ರೀತಿಯಾಗಿ ಆಹಾರವನ್ನ ತಯಾರಿಸ್ತಾ ಇದ್ದಾರೆ. ಆಹಾರ ಮೇಳವನ್ನ ಈಗ ಇಟ್ಕೊಂಡಿದ್ದಾರೆ. ಊಟ ಮೇಳ ಅಂತ ಕರೆದ್ರೆ ತಪ್ಪೇನಿಲ್ಲ, ಎಲ್ಲ ಲೀಡರ್ಸ್ಗಳ ಮನೆಯಲ್ಲೂ ಅಂತೆ. ಅದರಲ್ಲಿ ನನಗೆ ಯಾರನ್ನು ಕರೀತಾರೆ ಅನ್ನೋದು ಬಹಳ ಕ್ಯೂರಿಯಾಸಿಟಿ ಇದೆ. ನೋಡಿ, ವರದಿ ಇದೆ. ಕಾಂಗ್ರೆಸ್ನಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಕೋಲಾಹಲ. ದಿಲ್ಲಿಯಿಂದಲೇ ದಾಳ ಉರುಳಿಸಿದ್ರ ಡಿಕೆಶಿ. ಸಿದ್ದರಾಮಯ್ಯ ಟೀಮ್ ವಿರುದ್ಧ ಡಿಕೆ ಅತೃಪ್ತಿ. ಹೌದು, ಕಾಂಗ್ರೆಸ್ನಲ್ಲಿನ ಡಿನ್ನರ್ ಪಾಲಿಟಿಕ್ಸ್ ದಿನೇ ದಿನೇ ಜೋರಾಗ್ತಾ ಇದೆ. ಉಪಮುಖ್ಯಮಂತ್ರಿ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ವಿದೇಶ ಪ್ರವಾಸ ಕೈಗೊಂಡಾಗಲೇ ಡಿನ್ನರ್ ಪಾಲಿಟಿಕ್ಸ್ ನಡೆದಿರೋದು ಈಗ ತೀವ್ರ ಚರ್ಚೆಗೆ ಕಾರಣವಾಗಿದೆ. ವಿದೇಶದಿಂದ ಡಿಕೆಶಿ ವಾಪಸ್ಸಾಗಿದ್ದರೂ ದಿಲ್ಲಿ ಮಟ್ಟದಲ್ಲೇ ಹೊಸ ದಾಳ ಉರುಳಿಸಲು ಮುಂದಾಗಿದ್ದಾರೆ. ಎಐಸಿಸಿ ನಾಯಕರನ್ನ ಭೇಟಿಯಾಗಿ ಸಿಎಂ ಆಪ್ತರ ಡಿನ್ನರ್ ಪಾಲಿಟಿಕ್ಸ್ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಎಐಸಿಸಿ ನಾಯಕ ವೇಣುಗೋಪಾಲ್ ಅವರನ್ನ ಭೇಟಿಯಾಗಿರುವ ಡಿಕೆಶಿ ಸಿದ್ದು ಆಪ್ತರ ವಿರುದ್ಧ ಸಿಟ್ಟಾಗಿದ್ದಾರೆ. ನಾನು ವಿದೇಶಕ್ಕೆ ಹೋಗಿದ್ದಾಗ ಸಭೆ ಸೇರಲಾಗಿದೆ. ಡಿನ್ನರ್ ಹೆಸರಲ್ಲಿ ಸಭೆ ಸೇರಿದ್ದು ಸರಿಯಲ್ಲ. ಇದು ಪಕ್ಷದ ವರ್ಚಸ್ಸಿಗೆ ಧಕ್ಕೆ ಆಗಲಿದೆ ಅಂತ ವೇಣುಗೋಪಾಲ್ ಬಳಿ ಅಸಮಾಧಾನ ತೋಡಿಕೊಂಡಿದ್ದಾರೆ. ರಾಜ್ಯದಲ್ಲಿ ಡಿನ್ನರ್ ಪಾಲಿಟಿಕ್ಸ್ ವಿಚಾರ ಸಾಕಷ್ಟು ಚರ್ಚೆಯಲ್ಲಿದೆ. ಈ ನಡುವೆ ವಿದೇಶದಿಂದ ನೇರವಾಗಿ ದೆಹಲಿಗೆ ಬಂದಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೊಸ ರಾಜಕೀಯ ದಾಳವೊಂದನ್ನು ಉರುಳಿಸಿದ್ದಾರೆ. ದೆಹಲಿಯಲ್ಲಿ ತಂಗಿರುವ ಡಿಕೆ ಶಿವಕುಮಾರ್ ಅವರು ಎಐಸಿಸಿ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಅವರನ್ನ ಭೇಟಿಯಾಗಿ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ರಾಜ್ಯದ ವಿದ್ಯಮಾನಗಳ ಬಗ್ಗೆ ಚರ್ಚೆ ಮಾಡಿರುವಂತಹ ಅವರು ಡಿನ್ನರ್ ಪಾಲಿಟಿಕ್ಸ್ ವಿಚಾರಕ್ಕೆ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರಂತೆ ಅಂತ ಹೇಳಲಾಗ್ತಾ ಇರುವಂತದ್ದು. ಮುಖ್ಯವಾಗಿ ಇಂತಹ ಬೆಳವಣಿಗೆಗಳು ಪಕ್ಷದ ಇಮೇಜ್ಗೆ ಡ್ಯಾಮೇಜ್ ಮಾಡುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಬೇಸರವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಡಿಕೆಶಿಯು ಡಿನ್ನರ್ ಪಾಲಿಟಿಕ್ಸ್ಗೆ ಮುಂದಾಗ್ತಾರಾ? ಒಕ್ಕಲಿಗ ನಾಯಕರ ಜೊತೆ ಸಭೆ ನಡೆಸ್ತಾರ? ಎಲ್ಲ ಶಾಸಕರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ತಾರ? ಇನ್ನು ಬೆಂಗಳೂರಿಗೆ ವಾಪಸ್ಸಾದ ಬಳಿಕ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಡಿನ್ನರ್ ಪಾಲಿಟಿಕ್ಸ್ಗೆ ಮುಂದಾಗೋ ಸಾಧ್ಯತೆಗಳಿವೆ. ಆದರೆ ಒಕ್ಕಲಿಗ ನಾಯಕರಿಗಷ್ಟೇ ಡಿಕೆಶಿ ಔತಣಕೂಟ ಏರ್ಪಡಿಸ್ತಾರ ಅಥವಾ ಪಕ್ಷದ ಎಲ್ಲ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ರಾಜಕೀಯ ದಾಳ ಉರುಳಿಸ್ತಾರಾ ಅನ್ನೋದು ಕಾದ್ ನೋಡಬೇಕಿದೆ. ಆದರೆ ಮಾಧ್ಯಮಗಳ ಮುಂದೆ ಗುಟ್ಟು ಬಿಡದ ಡಿಕೆಶಿ ಪಕ್ಷದ ನಾಯಕರು ಕೆಲವು ಜವಾಬ್ದಾರಿ ನೀಡಿದ್ರು, ಹಾಗಾಗಿ ವಿದೇಶದಿಂದ ನೇರವಾಗಿ ಬಂದಿದ್ದೇನೆ, ಬೆಂಗಳೂರಿಗೆ ಹೋಗಿ ಪ್ರತಿಕ್ರಿಯಿಸ್ತೇನೆ ಅಂತ ಹೇಳಿದ್ದಾರೆ. ನನಗೆ ಗೊತ್ತಿಲ್ಲಪ್ಪ, ನಾನು ಹೊರಗಡೆ ಇದ್ದೆ. ನಾನು ಬಂದು ಪಕ್ಷದ ಕೆಲಸ ಇತ್ತು. ನನಗೆ ಪ್ಯಾರಿ ದೀದಿ ಅಂತ ಒಂದು ಯೋಜನಾ, ನಮ್ಮಲ್ಲಿ ಗೃಹಲಕ್ಷ್ಮಿ ಹಿಂಗಿದೆ, ಅದನ್ನು ನಾನೇ ಬಂದು ನ್ಯಾಷನಲ್ ಲೆವೆಲ್ ಅನೌನ್ಸ್ ಮಾಡಬೇಕು ಡೆಲ್ಲಿಲಿ ಅಂತ ನನಗೆ ಇನ್ಸ್ಟ್ರಕ್ಷನ್ ಇತ್ತು. ಅದಕ್ಕೆ ನೇರವಾಗಿ ನಾನು ಇಲ್ಲಿಗೆ ಬಂದು ನಾನೇ ಅದನ್ನು ಪ್ರೆಸ್ ಕಾನ್ಫರೆನ್ಸಲ್ಲಿ ತಾವೆಲ್ಲ ಇದ್ವಿ. 2,000 ರೂಪಾಯಿ ಅನೌನ್ಸ್ಮೆಂಟ್ ಮಾಡಿದ್ವಿ. ಸೊ ಅದು ಪಕ್ಷ ಇವತ್ತು ನಾಳೆ ಡೇಟ್ ಫಿಕ್ಸ್ ಆಗ್ತಿದೆ. ಅದಕ್ಕಿಂತ ಮುಂಚಿತವಾಗಿ ನೀನು ಬಂದು ಮಾಡಬೇಕು ಅಂತ ನನಗೆ ಆ ಜವಾಬ್ದಾರಿ ಪಕ್ಷ ವಹಿಸಿತ್ತು. ಅದಕ್ಕೆ ನಾನು ಬಂದೆ. ಒಬ್ಬೊಬ್ಬರೇ ಸಚಿವರು ಈ ರೀತಿ ಡಿನ್ನರ್ನ ಆಯೋಜನೆ ಮಾಡ್ತಾ ಇದ್ದಾರೆ. ನೋಡಿಪ್ಪ, ನನಗೆ ಗೊತ್ತಿಲ್ಲ, ನನ್ನವರೆಗೂ ಮಾಹಿತಿ ಇಲ್ಲ. ನಾನು ಬೆಂಗಳೂರು ಹೋದ್ಮೇಲೆ ತಿಳ್ಕೊಳ್ಳಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಡಿನ್ನರ್ ಪಾಲಿಟಿಕ್ಸ್ ಬಗ್ಗೆ ದೆಹಲಿಯಲ್ಲಿರುವಂಥ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೈಕಮಾಂಡ್ ನಾಯಕರಿಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಕೇಳಿ ಬರ್ತಾ ಇದೆ. ಇದರ ಜೊತೆಗೆ ತಾವು ಕೂಡ ಡಿನ್ನರ್ ಮಾಡಿಸ್ತೀನಿ ಅನ್ನೋ ಮಾತನ್ನು ಹೇಳಿದರು. ಅಂದರೆ ಡಿನ್ನರ್ ಪಾಲಿಟಿಕ್ಸ್ ಅದು ಕ್ಲಾಸ್ ಆಗಿರುತ್ತಾ, ಮಾಸ್ ಆಗಿರುತ್ತಾ ಅನ್ನುವಂಥ ಕುತೂಹಲವನ್ನು ಮೂಡಿಸ್ತಿದೆ. ಇದೆಲ್ಲದರ ಮಧ್ಯೆ ಬೆಂಗಳೂರಿಗೆ ಹೋಗಿ ಮಾತಾಡ್ತೀನಿ ಅಂದಿರುವ ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರಿಗೆ ಬಂದು ಮಾತಾಡೋದು ಏನು ಅಂತ ಕುತೂಹಲ ಕೂಡ ಹೆಚ್ಚಿದೆ. ಜಾರಕಿಹೊಳಿ ಸಿಎಂ ಆಸೆಗೆ ಡಿಕೆ ಸುರೇಶ್ ವ್ಯಂಗ್ಯ. ಸಿದ್ದರಾಮಯ್ಯರೇ ಕೆಪಿಸಿಸಿ ಅಧ್ಯಕ್ಷರಾಗಲಿ. ಕಾಂಗ್ರೆಸ್ನಲ್ಲಿನ ಡಿನ್ನರ್ ಪಾಲಿಟಿಕ್ಸ್ಗೆ ಮಾಜಿ ಸಂಸದ ಡಿಕೆ ಸುರೇಶ್ ತೀಕ್ಷ್ಣವಾಗಿ ಪ್ರತಿಕ್ರಿಯೆ ನೀಡಿದ್ದಾರೆ. ಹೊಸ ವರ್ಷ ಅಂತ ಅಂದಮೇಲೆ ಸಭೆ ಸೇರೋದು ಸಾಮಾನ್ಯ ಅಂದಿದ್ದಾರೆ.
ಆದರೆ 2028ಕ್ಕೆ ನಾನೇ CM ಆಗ್ತೀನಿ ಅಂತ ಸತೀಶ್ ಜಾರಕಿಹೊಳಿ ನೀಡಿರುವ ಹೇಳಿಕೆಗೆ ತಿರುಗೇಟು ಕೊಟ್ಟಿರುವ DK ಸುರೇಶ್, ಸತೀಶ್ ಜಾರಕಿಹೊಳಿ ಸೇರಿ ಯಾರೇ CM ಸ್ಥಾನದ ಆಸೆ ವ್ಯಕ್ತಪಡಿಸಿದರೆ ತಪ್ಪಿಲ್ಲ, ಪಕ್ಷವನ್ನು ಅಧಿಕಾರಕ್ಕೆ ಬರಲು ಎಷ್ಟು ಕಷ್ಟಪಟ್ಟಿದ್ದಾರೆ ಎನ್ನುವುದು ಮೊದಲು ತಿಳ್ಕೊಳ್ಬೇಕು ಅಂತ ಹೇಳಿದ್ದಾರೆ. ಇನ್ನೊಂದೆಡೆ KPCC ಅಧ್ಯಕ್ಷರಾಗಿ ಜಾರಕಿಹೊಳಿ, ಪರಂ, ರಾಜಣ್ಣ ಯಾಕೆ, ಸಿದ್ದರಾಮಯ್ಯನವರೇ ಬೇಕಾದರೂ ಆಗಲಿ ಅಂತ ಕಾಲೆಳೆದಿದ್ದಾರೆ. ಡಿನ್ನರ್ ಪಾಲಿಟಿಕ್ಸ್ ಅಂತ ಏನು ಹೆಸರು ಕೊಟ್ಟಿದ್ದೀರಿ, ಬಹುಶಃ ಇದೇ ಹೊಸದೇನಲ್ಲ. ಸ್ನೇಹಿತರು ಮತ್ತು ವಿಶೇಷ ಸಂದರ್ಭಗಳಲ್ಲಿ ಊಟಕ್ಕೆ ಸೇರ್ತಕ್ಕಂಥದ್ದು ಹಲವಾರು ವಿಚಾರಗಳನ್ನ ಊಟಕ್ಕೆ ಸೇರಿದಾಗ ಕೆಲವಾರು ವಿಚಾರಗಳು ಚರ್ಚೆಗೆ ಬರ್ತದೆ. ಸೊ ಹಾಗಾಗಿ ಹೊಸ ವರ್ಷದ ದೃಷ್ಟಿಯಿಂದ ಕೆಲವರೆಲ್ಲ ಸೇರಿದ್ರು ಅಂತ ಕಾಣಿಸ್ತಿದೆ. ಸೊ ಮುಖ್ಯಮಂತ್ರಿಗಳು ಕೂಡ ಅದರಲ್ಲಿ ಭಾಗವಹಿಸಿದ್ದಾರೆ. ಸೊ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಗಳೇ ಅಲ್ಲಿ ಭಾಗವಹಿಸಿದ್ರಿಂದ ಇದಕ್ಕೆ ಹೆಚ್ಚು ಅರ್ಥ ಕಲ್ಪಿಸುವಂತ ಅವಶ್ಯಕತೆ ಇಲ್ಲ ಅಂತ ಹೇಳಿ ನಾನು ಭಾವಿಸಿದ್ದೆ. ಅವ್ರನ್ನ ನೀವು ಕೇಳಬೇಕು, ಅವ್ರ ಆಕಾಂಕ್ಷಿ ಆಗಿದ್ರೆ ಅವ್ರ ಸ್ವಂತ ವೈಯಕ್ತಿಕ ಅಭಿಪ್ರಾಯ. ಅವರು ನಾಯಕರಿದ್ದಾರೆ, ಒಂದು ಸಮುದಾಯದ ಮುಖಂಡರು. ಸೊ ಅವರು ಕೂಡ ಒಂದಷ್ಟು ಆಸೆ ಆಕಾಂಕ್ಷೆಗಳನ್ನು, ರಾಜಕಾರಣದಲ್ಲಿರ್ತಕ್ಕಂಥವ್ರೆಲ್ಲರೂ ಕೂಡ ಒಂದಷ್ಟು ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡಿರ್ತಾರೆ. ಅವರೊಬ್ಬರೇ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಆಸೆ ಇರ್ತಕ್ಕಂಥವರೆಲ್ಲ ಸಾಕಷ್ಟು ಜನ ಇದ್ದಾರೆ. ಸೊ ಹಾಗಾಗಿ ತಪ್ಪಿಲ್ಲ. ನೋಡ್ರಿ, ಈಗ ಆಲ್ರೆಡಿ CM ಸ್ಥಾನದಲ್ಲಿ ಒಬ್ರು ಕೂತಿದ್ದಾರೆ, ಪಕ್ಷದ ಅಧ್ಯಕ್ಷ ಸ್ಥಾನದಲ್ಲಿ ಇನ್ನೊಬ್ರು ಕೂತಿದ್ದಾರೆ. ಅದು ಖಾಲಿ ಆಗುವಂತ ಸಂದರ್ಭದಲ್ಲಿ ಪಕ್ಷ ಅದನ್ನ ಚರ್ಚೆ ಮಾಡ್ತಿದೆ. ಶಿವಕುಮಾರ್ ಅವರು ಕೂಡ ಏನು ಇರಲೇಬೇಕು ಆ ಸೀಟಲ್ಲಿ ಅಂತಕ್ಕಂಥದ್ದೇನಿಲ್ಲ. ಯಾರು ಬೇಕಾರಾಗ್ಲಿ, ಸತೀಶ್ ಜಾರಕಿಹೊಳಿ ಆದ್ರೂ ಸಂತೋಷ, ರಾಜಣ್ಣ ಆದ್ರೂ ಸಂತೋಷ, ಪರಮೇಶ್ವರ್ ಆದ್ರೂ ಮತ್ತೊಮ್ಮೆ ಆದ್ರೂ ಇನ್ನೊಬ್ರು ಸಂತೋಷ. ಸಿದ್ದರಾಮಯ್ಯನವ್ರು ಆಗ್ಬಾರ್ದಾ? ಸಿದ್ದರಾಮಯ್ಯನವರು ಆಗ್ಬೋದು. ದಲಿತ ನಾಯಕರಿಗೆ ನಾಳೆ ಪರಂ ಡಿನ್ನರ್, ಸಚಿವರಿಂದ ಔತಣ ರಾಜಕೀಯಕ್ಕೆ ಸಮರ್ಥನೆ. ಇನ್ನೊಂದೆಡೆ ಗೃಹ ಸಚಿವ ಪರಮೇಶ್ವರ್ ಕೂಡ ಡಿನ್ನರ್ ದಾಳ ಉರುಳಿಸಿದಂತೆ ಕಾಣಿಸ್ತಾ ಇದೆ. ನಾಳೆ ಸಂಜೆ ದಲಿತ ಸಚಿವರು ಹಾಗೂ ಶಾಸಕರಿಗೆ ಡಿನ್ನರ್ಗೆ ಆಹ್ವಾನ ನೀಡಿದ್ದಾರೆ. ಮುಂದೆ ನಾವು SC/ST ಸಮಾವೇಶ ನಡೆಸಬೇಕು ಅಂತ ತೀರ್ಮಾನಿಸಿದ್ದು, ಅದಕ್ಕಾಗಿಯೇ ನಾಳೆ ಸಭೆ ಕರೆಯಲಾಗಿದೆ ಅಂತ ಹೇಳಿದ್ದಾರೆ. ಪಕ್ಷದ ವ್ಯಾಪ್ತಿಯಲ್ಲೇ ಅನುಮತಿ ಪಡೆದು ಈ ಸಭೆ ನಡೆಸಲಾಗ್ತಾ ಇದೆ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ಡಿನ್ನರ್ ಪಾಲಿಟಿಕ್ಸ್ ಅನ್ನ ಸಚಿವರಾದ ಈಶ್ವರ್ ಖಂಡ್ರೆ ಹಾಗೂ KJ ಜಾರ್ಜ್ ಸಮರ್ಥಿಸಿಕೊಂಡಿದ್ದಾರೆ. MLAಗಳು, ex-MLAಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಪ್ರದೇಶ್ ಕಾಂಗ್ರೆಸ್, ಇಟ್ಸ್ ಗೋಯಿಂಗ್ ಟು ಬಿ ಎ ಪಾರ್ಟಿ ಫಂಕ್ಷನ್. ಪಾರ್ಟಿ ಇದರಲ್ಲೇ ತೊಗೊಂಡು ಮಾಡ್ತೀವಿ. ಆಮೇಲೆ ಬೇರೆ ಬೇರೆಯವರು ಬರ್ತಾರೆ, ಪಾರ್ಟಿ ಜೊತೆಗೆ ಬೇರೆಯವರು ಬರೋದಕ್ಕೆ ಸಾಧ್ಯತೆ ಇದೆ. ಅದು ನಾಳೆ ಪೂರ್ವಭಾವಿ ಸಭೆಯನ್ನು ಕರೆದಿದ್ದೇವೆ. ಏನು ತೀರ್ಮಾನ ಮಾಡ್ತಾರೆ ಅವರು, ಎಲ್ಲಿ ಮಾಡಬೇಕಾ ಬೇಡವಾ, ಮತ್ತು ಮಾಡೋದಿದ್ರೆ ಎಲ್ಲಿ ಮಾಡಬೇಕು, ಇದೆಲ್ಲ ಸ್ವಲ್ಪ ಚರ್ಚೆ ಮಾಡ್ತೀವಿ. ಡಿನ್ನರ್ ಪಾರ್ಟಿ ಮಾಡೋದ್ರಲ್ಲಿ ಯಾವ್ದು ತಪ್ಪಿಲ್ಲ ಅಂದ್ಬಿಟ್ಟು ಈಗಾಗಲೇ ಮುಖ್ಯಮಂತ್ರಿಯವರು ಹೇಳಿದ್ದಾರೆ. ಡಿನ್ನರ್ ಪಾರ್ಟಿ ಮಾಡೋದ್ರಲ್ಲಿ ಏನು ತಪ್ಪಿದೆ? ನೋಡ್ರಿ, ಎಲ್ಲ ನಾವು ಮಂತ್ರಿಗಳು ಕರೆದುಬಿಟ್ಟು ಎಲ್ಲರಿಗೂ ಊಟ ಕೊಡ್ತೀವಿ ನಮ್ಮ ಪಾರ್ಟಿಯವರಿಗೆ. ಅದಕ್ಕೇನು ತಂದ್ರೆ ನಾವೇನು ಬೇರೆಯವರಿಗೆ ಊಟ ಕೊಡ್ತೀವಿ? ನೋಡಿ, CM ಬದಲಾವಣೆ ಮಾಡೋದು ಡಿನ್ನರ್ ಪಾರ್ಟಿಯಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ. ಡಿನ್ನರ್ ಮೀಟಿಂಗ್ ಖುಷಿಯಿಂದ ನಾವು ಊಟಕ್ಕೆ ಕರಿತೀವಿ. ನಾವು ಕರಿತೀವಿ, ನಾನು ಕರಿತೇನೆ, ನಿಮಗೂ ಕರಿತೇನೆ, ಶಾಸಕರು ಕರಿತೇನೆ. ತಪ್ಪೇನಿದೆ ಅದರಲ್ಲಿ? ದಿನ ಊಟ ಮಾಡ್ತೀವಿ. ಪ್ರತಿಯೊಂದಕ್ಕೆ ನಾವು ಏನಾದರೂ ಒಂದು ಮೋಟಿವ್ ಅಟ್ರಿಬ್ಯೂಟ್ ಮಾಡಿದ್ರೆ ಹೇಗೆ? ಸಹಜವಾದಂಥ ದಿನ ಖುಷಿಯಲ್ಲೇ ಇದೀವಲ್ಲ. ಈಗ ಹೊಸ ವರ್ಷ ಇದೆ, ಹೊಸ ವರ್ಷದ ಖುಷಿ ಇರುತ್ತೆ. ಸಿದ್ದರಾಮಯ್ಯಗೆ ಇದು ಫೇರ್ವೆಲ್ ಪಾರ್ಟಿ. DK ಪಾರ್ಟಿ ಕೊಟ್ಟಾಗ ಅವಧಿ ಮುಕ್ತಾಯ ಎಂದ BJP. ಕಾಂಗ್ರೆಸ್ನಲ್ಲಿನ ಡಿನ್ನರ್ ಪಾಲಿಟಿಕ್ಸ್ಗೆ ವಿಪಕ್ಷ ನಾಯಕ ಅಶೋಕ್ ವ್ಯಂಗ್ಯವಾಡಿದ್ದಾರೆ. ಸಿದ್ದರಾಮಯ್ಯಗೆ ಕಾಂಗ್ರೆಸ್ ನಾಯಕರು ಫೇರ್ವೆಲ್ ಪಾರ್ಟಿ ಕೊಡ್ತಿದ್ದಾರೆ, ಹೀಗಾಗಿ ಸಿದ್ದರಾಮಯ್ಯ ಕುರ್ಚಿಯಿಂದ ಇಳಿಯೋದು ಹತ್ತಿರವಾಗಿದೆ. ಸತೀಶ್ ಜಾರಕಿಹೊಳಿ, ಪರಮೇಶ್ವರ್ ಪಾರ್ಟಿಗಳನ್ನು ಕೊಡಿಸ್ತಾ ಇದ್ದು, DKಶಿ ಪಾರ್ಟಿ ಕೊಟ್ಟಾಗ ಸಿದ್ದರಾಮಯ್ಯ ಅಧಿಕಾರದಿಂದ ಕೆಳಗಿಳಿತಾರೆ ಅಂತ ಅಶೋಕ್ ವ್ಯಂಗ್ಯವಾಡಿದ್ದಾರೆ. ಎಲ್ಲರೂ ಕೂಡ ಒಬ್ಬರಾದ್ಮೇಲೆ ಒಬ್ಬರು ಫೇರ್ವೆಲ್ ಪಾರ್ಟಿಗಳನ್ನು ಸಿದ್ದರಾಮಯ್ಯನವ್ರಿಗೆ ಔತಣ. ನಮ್ಮಲ್ಲಿ ಮೊದಲು ಮೇಯರ್ಗೆ ಮಾಡ್ತಾ ಇದ್ದೀರಿ ನಾವು. ಬೆಂಗಳೂರು ಮೇಯರ್ ಇಳಿಬೇಕಾದ್ರೆ ಇದ್ದಾಗ, ಒಂದು 3 ತಿಂಗಳಿದ್ದಾಗ ಮೇಯರ್ಗೆ ಫೇರ್ವೆಲ್ ಪಾರ್ಟಿಗಳು, ಬೀಳ್ಕೊಡುಗೆ ಸಮಾರಂಭ ಅಂತ ಮಾಡಿ ಎಲ್ಲರಿಗೂ ಊಟ ಹಾಕ್ಸ್ತಾ ಇದ್ರಿ. ಹಂಗೆ ಊಟ ಹಾಕ್ಸ್ತಾ ಇದ್ದಾರೆ. ಪರಮೇಶ್ವರ್ ಅವರು ಊಟ ಹಾಕ್ಸ್ತಾ ಇದ್ದಾರೆ. ಮೊನ್ನೆ ಜಾರಕಿಹೊಳಿ ಆಯಿತು, ಪರಮೇಶ್ವರ್ ಆಯಿತು, ಎಲ್ಲರೂ ಊಟ ಹಾಕ್ಸ್ತಾರೆ. DK ಶಿವಕುಮಾರ್ ಯಾವತ್ತು ಹಾಕ್ಸ್ತಾರೋ ಫೈನಲ್ಲು, ಅವತ್ತು ಮುಗೀತು ಈ ಸರ್ಕಾರ ಅಂತ, ಚೇಂಜ್ ಅಂತ. ಅದನ್ನು ಕಾಯ್ಬೇಕಷ್ಟೇ ನಾವು. DK ಶಿವಕುಮಾರ್ ಫೇರ್ವೆಲ್ ಪಾರ್ಟಿ ಯಾವತ್ತು ಕೊಡ್ತಾರೆ ನೋಡೋಣ. ಅವತ್ತು ಕೊಟ್ಟ ಮೇಲೆ ಇದಕ್ಕೆ ಅಂತ್ಯ ಅಂತ ಬರುತ್ತೆ ಅಷ್ಟೇ. ಒಟ್ಟಲ್ಲಿ ಕಾಂಗ್ರೆಸ್ನಲ್ಲಿ ಡಿನ್ನರ್ ಪಾರ್ಟಿಗಳು ಒಂದರ ಹಿಂದೆ ಒಂದು ನಡೀತಾ ಇವೆ. ಇದು ಮುಂದೆ ಯಾವ ಸ್ವರೂಪ ಪಡೆಯುತ್ತೋ ಕಾದು ನೋಡಬೇಕಿದೆ. ಪಬ್ಲಿಕ್ ಟಿವಿ, ಬೆಂಗಳೂರು.